फोटो मारो ಇಲ್ಲ ಇಲ್ಲ ರಾಜಶೇಖರ್ ಇಲ್ಲಿ ಬರ್ರಿ ಈಚೆ ಕಡೆ ಬರ್ರಿ ಸರ್ 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 ಸೈಡ್ ಸರ್ 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 ಪ್ಲೀಸ್ ಪ್ಲೀಸ್ ಹಾಂ ಹರಕ್ ಉಪಾಧ್ಯಕ್ಷ ಆಯ್ಕೆ ಡಾಕ್ಟರ್ ಬಂದು ಸರ್ ಈ ಕಡೆ ನೋಡ್ಬಿಟ್ರೆ ಅಲ್ಲ ಬರ್ರಿ ನೋಡ್ರಿ ಸರ್ ಮೇಡಮ್ ಈ ಕಡೆ ನೋಡ್ರಿ ಮೇಡಮ್ ಸರ್ ಈ ಕಡೆ ನೋಡ್ಬಿಟ್ರೆ ಓಕೆ ಬ್ಲಾಕ್ ಅಧ್ಯಕ್ಷರು ಈ ಕಡೆ ನೋಡ್ರಿ ಓಕೆ ಗೌರ್ಮೆಂಟ್ ಈ ಕಡೆ ನೋಡ್ರಿ ಸಫರ್ ಮುಸ್ಲಿಂ ಬಸ್ ಲೈನ್ ಮೇಲೆ ಸ್ವಲ್ಪ 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 ಏನಿಲ್ಲ ಸಾಹೇಬ್ರೆ ಸ್ವಲ್ಪ बहुत में ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡಿದ್ದೀವಿ. ನೀವು ಎಷ್ಟು ಮಹಾನಗರ ಪಾಲಿಕೆಗಳ ಜಾರಿಯಲ್ಲಿ ಆಗಿದೆ ಅನ್ನುವಂಥದ್ದು ಈಗ ಅಂದ್ರೆ ಅನುಷ್ಠಾನಗೊಂಡಿದೆ ಅಥವಾ ಮೊದಲ ಬಾರಿಗೆ ವಿಜಯಪುರದಲ್ಲಿ ನಗರ ವ್ಯಾಪ್ತಿಯ ಗ್ಯಾರಂಟಿ ಪ್ರಾಧಿಕಾರದ ನೂತನ ಕಚೇರಿಯ ಉದ್ಘಾಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯದ ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷರು ಮತ್ತು ಈ ಭಾಗದ ಉಸ್ತುವಾರಿಗಳಾದಂಥ ಎಸ್.ಆರ್. ಪಾಟೀಲ್ ಅವರಿದ್ದಾರೆ. ಅದೇ ರೀತಿ ಮೈಸೂರು ವಿಭಾಗದ ಉಪಾಧ್ಯಕ್ಷೆಯಾದಂಥ ಹಾಗೂ ರಾಜ್ಯದ ಮಹಿಳಾ ಕಾಂಗ್ರೆಸ್ ಡಾಕ್ಟರ್ ಪುಷ್ಪ ಅಮರನಾಥ್ ಇದ್ದಾರೆ ಮತ್ತು ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಂತ ಇಲಿಯಾಸ್ ಇದ್ದಾರೆ. ಇನ್ನು ಕಮಿಟಿಯ ಉಪಾಧ್ಯಕ್ಷ ಜಾಗೀರ್ದಾರ್ ಅವರಿದ್ದಾರೆ. ಬಹಳ ಸಂತೋಷ. ಕಳೆದ 23ರ ನಂತರ ಈ ರಾಜ್ಯದಲ್ಲಿ ಕಳೆದ ಚುನಾವಣೆಗೆ ಮೊದಲು ನಾವೇನು ಭರವಸೆ ಎಲ್ಲ ಕೊಟ್ಟಿದ್ವಿ, ಆ 5 ಗ್ಯಾರಂಟಿಗಳೆಲ್ಲ ಜಾರಿ ಮಾಡೋದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರಂತ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಾಧಿಕಾರ ರಚನೆ ಆದ್ಮೇಲೆ ಇಡೀ ರಾಜ್ಯದಲ್ಲಿ ಏನು 5 ಗ್ಯಾರಂಟಿಗಳು ಯಶಸ್ವಿಯಾಗಿ ಜಾರಿ ಆಗ್ತಾ ಇವೆ. ಅಂತ ಸಂದರ್ಭದಲ್ಲಿ ಈ ಜಾರಿ ಆಗೋದನ್ನ, ಯಾಕೆಂದ್ರೆ ಈ ಜಾರಿ ಆಗೋದನ್ನ ಉಸ್ತುವಾರಿಯನ್ನ, ಯಾಕಂದ್ರೆ 5 ಇಲಾಖೆಗಳು ಬೇರೆ ಬೇರೆ ಇರುತ್ತೆ, ಅದರ ಕಂಟ್ರೋಲ್, ಅದರ ಒಂದು ರೀತಿ ವಾಚ್ ಆಗೋದ್ರೂ ತಪ್ಪಲ್ಲ. ಅದರ ಒಂದು ಅನುಷ್ಠಾನಕ್ಕಾಗಿ ಬಹಳ ನುರಿತ ತಂಡವನ್ನ ರಾಜ್ಯ ಕೊಟ್ಟಿದೆ. ಆ ದೃಷ್ಟಿಯಲ್ಲಿ ಇವತ್ತಿಗಾಗಲೇ ನಾವು 21 ಜಿಲ್ಲೆಗಳನ್ನ ಪ್ರವಾಸ ಮಾಡಿ ಇದು 21ನೇ ಜಿಲ್ಲೆಗೆ ಬಂದಿದೆ. ನನಗೂ ಬಿಜಾಪುರಕ್ಕೂ ಸ್ವಲ್ಪ ತಂಡಕ್ಕೂ ಹೊಸದೇನಲ್ಲ. ಮೊದಲನೇ ಸಾರಿ ಇಲಿಯಾಸ್ ರವರು ಅಧಿಕಾರ ತಗೊಂಡಾಗ್ಲೂ ಬಂದಿದ್ದೇನೆ, KDP ಸಭೆಗೂ ಬಂದಿದ್ದೇನೆ ಮಾನ್ಯ ಎಂ.ಬಿ. ಪಾಟೀಲ್ ನೇತೃತ್ವದಲ್ಲಿ. ಇವತ್ತು ಕೂಡ ರಾಜ್ಯವನ್ನ ಸುತ್ತಕೊಂಡು ಬಂದಂತ ಸಂದರ್ಭದಲ್ಲಿ ಮೊದಲಿಗೆ ನಾವು ರಾಜ್ಯ ಮಟ್ಟದ ಜಿಲ್ಲಾ ಕಮಿಟಿಗಳಿದ್ವು, ಜೊತೆಗೆ ನಾವು ಅದರ ಪರಿವರ್ತನೆ, ಯಾಕೆಂದ್ರೆ ಮೊದಲನೇ ಸಾರಿ ಆಗಿದ್ರಿಂದ ಅನೇಕ ಪರಿವರ್ತನೆಗಳನ್ನು ಮಾಡಿದ್ದೇವೆ. ಉಪಾಧ್ಯಕ್ಷರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಡ್ಬೇಕಾಗಿತ್ತು, ಸದಸ್ಯರಿಗೆ ಕೊಡ್ಬೇಕಾಗಿತ್ತು,
ಪಟ್ಟಣದಲ್ಲೂ ಬೇಕು ಅನ್ನೋದನ್ನ ಮನವರಿಕೆ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಇದನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಮತ್ತು ಮೈಸೂರು, ವಿಜಯಪುರ ಮತ್ತು ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ ಇವು 4 ಹೊಸದಾಗಿ ರಚನೆ ಆದಂತ ನಗರಸಭೆ ವ್ಯಾಪ್ತಿಯ ಸಮಿತಿಗಳು. ಇದರಲ್ಲಿ ಇವತ್ತಿಲ್ಲಿ ನಮ್ಮ ಜಾಗೀರ್ದಾರ್ ಅವರು ಇಲ್ಲಿಂದ ಆಚೆಗೆ ಅವರು ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಈಗೊಂದು ನಡೀತಾ ಇದೆ, ಆದ್ರೆ ನಗರ ವ್ಯಾಪ್ತಿನಲ್ಲಿ ಆಗಿರ್ಲಿಲ್ಲ, ಅದನ್ನ ಕಲ್ಲೆ ಕೊಟ್ಟಿದ್ದೇವೆ. ಬಹಳ ಸಂತೋಷ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಅತ್ಯುತ್ತಮವಾಗಿ ಜನರ ಸ್ಪಂದಿಸ್ತಕ್ಕಂಥದ್ದು ಈ 5 ಕಾರ್ಯಕ್ರಮಗಳು. ಇದನ್ನ ಕಾಮೆಂಟ್ ಮಾಡೋದು ವಿಶ್ವಗುರುಗಳು, ಇದಾಗಲ್ಲ, ಇದು ನಡೆಯಲ್ಲ, ಬರಬಾದಾಗತ್ತೆ ಕರ್ನಾಟಕ ಸರ್ಕಾರ. ಇವತ್ತು ಅದೇ ಬಿಜೆಪಿ ಸರ್ಕಾರದವರು ಬೇರೆ ರಾಜ್ಯಗಳಲ್ಲೂ ಚುನಾವಣೆಗೆ ಬದಲು ಮಾಡಿ ಇವತ್ತು ನಿಲ್ಲಿಸಿರುವಂತವು ಕೂಡ ಉದಾಹರಣೆಗಳಿವೆ. ಆದ್ರೆ ನಡೆದ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ. ಇವತ್ತಿಗೂ ಕೂಡ ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದರಲ್ಲೂ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ 98% ಕಾರ್ಯ ಯಶಸ್ವಿಯಾಗಿದೆ. ಇದಕ್ಕಾಗಿ ನಾನು ಈ ಅಧ್ಯಕ್ಷರಿಗೆ, ಸಂಬಂಧಪಟ್ಟಂತ ಕೆಲಸ ಮಾಡಿದಂತ ಎಲ್ಲ ನಮ್ಮ ಸಮಿತಿಯ ಸದಸ್ಯರಿಗೆ ಧನ್ಯವಾದ ಹೇಳ್ತೀನಿ. ಇವತ್ತಿಂದ ಜಾಗೀರ್ದಾರ ಕೆಲಸನೂ ನಡೀಲಿ, ಪಟ್ಟಣದಲ್ಲೂ ಕೂಡ ಇದು ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಸರ್, ಇನ್ನೊಂದು ಮೇಡಮ್, ಅಲ್ಲಿ ಮಾಡಕತ್ತೀರಿ, ಅಲ್ಲಿ ಕಾರ್ಯಕ್ರಮ ಬಹಳಷ್ಟು ಜನ ಕೈಗೊಂಡಿದ್ದಾರೆ. वो तुम्हारा ये काटो जी, वो जुलाली जो भी है मैंने पीछे ಬರೀ ಕಡೆ ಕಡೆ ಅದು ಅವ್ರು ಮಾಡಿದ್ ನೀವು ಹೋಗ್ತೀರಿ. शबीर भाई उठ रहा ಮೇಡಮ್ ಮೇಡಮ್ ನಾವು सोते आना कर बोलो है सबको बोलो. ದಯವಿಟ್ಟು ಎಲ್ಲ ಇಲ್ಲಿ ಬಂದಿರುವಂತ ಎಲ್ಲ ನಾಯಕರು ನಮ್ಮ ಕನಗಲ್ ಹನುಮಂತರಾಯ ರಂಗ ಮಂದಿರದಲ್ಲಿ ಈಗ ಒಂದು ಸಾಹೇಬ್ರದ ಎಲ್ಲ ಬೃಹತ್ ಕಾರ್ಯಕ್ರಮ ಇರುವುದನ್ನು ತಾವೆಲ್ಲರೂ ಬರ್ಬೇಕಂತ ಹೇಳಿ बाद में कर करते बुला के बढ़िया विकास करते ಧನು ಬ್ಯಾನ್ ಬಟನ್ ಮಾರ ಕರ್ನಾಟಕ ಸರ್ಕಾರದ ಜನಪ್ರಿಯ ಯೋಜನೆಗಳಲ್ಲಿ ಜನಪ್ರಿಯ ಯೋಜನೆ ಆದಂಥ ಪಂಚ ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಸರ್ಕಾರ ಈ ರಾಜ್ಯದ ಜನತೆಗೆ ಒಂದು ವಿಶ್ವಾಸವನ್ನು ಕೊಟ್ಟಿತ್ತು, ಅದನ್ನು 2023ರ ಚುನಾವಣೆಯಲ್ಲಿ ಗೆದ್ದು ಜನ ನಮಗೆ ಬೆಂಬಲ ನೀಡಿದ್ದಕ್ಕಾಗಿ ಈ ರಾಜ್ಯದಲ್ಲಿ ಸರ್ಕಾರವನ್ನು ರಚಿಸಿ ನುಡಿದಂತೆ ನಡೆದು ಈಗ 2 ವರ್ಷದಿಂದ 5 ಗ್ಯಾರಂಟಿಗಳನ್ನು ಚಾಚು ತಪ್ಪದೆ ಜಾರಿ ಮಾಡಿ ಈ ರಾಜ್ಯದ ಬಡವರಿಗೆ, ಯಾರು ಶೋಷಿತರಿದ್ದಾರೆ ಅವರಿಗೆ, ಆಮೇಲೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂಥೇಳಿ ಅನುಕೂಲವಾಗುವ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ ಹಾಗೂ ಅನ್ನಭಾಗ್ಯದಂಥ ಜನಪ್ರಿಯ ಯೋಜನೆಗಳನ್ನು ಜಾರಿಗೊಳಿಸಿರುವ ನಮ್ಮ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿಯಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ವಿಶೇಷವಾಗಿ ನಮ್ಮ ವಿಜಯಪುರ
ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿ ರಾಜ್ಯದಲ್ಲಿ ಬರೀ ಬೆಂಗಳೂರು ನಗರಕ್ಕೆ ಅಷ್ಟೇ ಈ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಮೊದಲು ಜಾರಿ ಮಾಡಿದ್ರು. ನಮ್ಮಲ್ಲಿ ಇರಲಿಲ್ಲ ಅದು. ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ವಿಶೇಷವಾದಂಥ ಒಂದು ಪತ್ರ ನೀಡಿ ಕ್ಯಾಬಿನೆಟ್ನಲ್ಲಿ ಇದು ಸ್ಪೆಷಲ್ ಆಗಿ ಇಡಿಸಿ ಅಲ್ಲಿ ಬೆಂಗಳೂರಿಗೆ ನೀವು ಕೊಟ್ಟಿದ್ದೀರಿ, ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಈ ಅನುಷ್ಠಾನ ಸಮಿತಿ ಜಾರಿಗೆ ಬರಬೇಕಂತ ಹೇಳಿ ಅವರು ಒಂದು ಪತ್ರವನ್ನು ಕೊಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಸಮಿತಿಯನ್ನು ರಚನೆ ಮಾಡಲು ಅವರು ತುಂಬಾ ಸಹಕಾರ ನೀಡಿ ನಾವೇನು ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದಿದ್ದಕ್ಕಾಗಿ ನಮಗೆ ಮಹಾನಗರ ಪಾಲಿಕೆಗೆ ಅಧ್ಯಕ್ಷರಾಗಿ ನನಗೆ ಕೇಂದ್ರ ಸಮಿತಿಗೆ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಾರೆ. ನನ್ನ ಜೊತೆ ಸದಸ್ಯರಾಗಿ ಬಬ್ಲು ಪಿರ್ಜಾದಿ ಅವರು, ವಸಂತ್ ಹೊನ್ಮೋಡಿರವರು, ಅದೇ ರೀತಿಯಾಗಿ ಸಂತೋಷ್ ಚವ್ಹಾಣ್ರವರು, ಆಮೇಲೆ ಇನ್ನೋರು ಉಪಾಧ್ಯಕ್ಷರು ನನ್ನ ಮಾಡಿ ಕೇಂದ್ರ ಸಮಿತಿ ರಚನೆ ಮಾಡಿ, ಕೇಂದ್ರ ಸಮಿತಿ ನನಗೆ ಅಧ್ಯಕ್ಷ ಇದ್ದಾಗ ಇವರು ಸದಸ್ಯರಿರ್ತಾರೆ ಇಲ್ಲಿ. ಆದ್ರೆ ಇವರು 3 ಜನ 3 ವಲಯಕ್ಕೆ ಅಧ್ಯಕ್ಷರಿದ್ದಾರೆ. ಇವರು ವಲಯ 1, ವಲಯ 2, ವಲಯ 3ಕ್ಕೆ. ವಲಯ 1ಕ್ಕೆ ನಮ್ಮ ಸಂತೋಷ್ ಚವ್ಹಾಣ್ ಅವರು ಅಧ್ಯಕ್ಷರಿದ್ದಾರೆ, ಅದಕ್ಕೆ ಗ್ಯಾರಂಟಿ ಸಮಿತಿಗೆ. 2ಕ್ಕೆ ನಮ್ಮ ವಸಂತ್ ಹೊನ್ಮೋಡಿ ಅವರು ಝೋನ್ 2ಕ್ಕೆ ಅವರು ಅಧ್ಯಕ್ಷರಿದ್ದಾರೆ. ಝೋನ್ 3ಕ್ಕೆ ನಮ್ಮ ಬಬ್ಲು ಪಿರ್ಜಾದಿ ಅವರು ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿಯಾಗಿ ನನ್ನ ಜನಪ್ರಿಯ ಕಾಂಗ್ರೆಸ್ ಪಕ್ಷದ ವಿಜಯಪುರ ನಗರದ ಜನಪ್ರಿಯ ಮುಖಂಡರು ಹಾಗೂ ಆತ್ಮೀಯರು PCC ಸದಸ್ಯರಾದಂಥ 2023 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಶ್ರೀ ಅಬ್ದುಲ್ ಹಮೀದ್ ಮುಶ್ರೀಫ್ ಸಾಹೇಬರಿಗೂ ನಾನು ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯಾಕಂದ್ರೆ ಅವರ ಪಾತ್ರವು ನಮಗೆ ಈ ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಎಂದು ಇಲ್ಲಿ ನಾವು ಕೂಡ್ಲಿಕ್ಕೆ ಅವ್ರದ್ದು ಮುಖ್ಯ ಪಾತ್ರ ಇದರಲ್ಲಿ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ವಿಜಯಪುರ ನಗರದಲ್ಲಿ ಏನು ಈ 5 ಗ್ಯಾರಂಟಿಗಳನ್ನು ಏನು ನಾವು ಜಾರಿ ಮಾಡಿದ್ದೇವೆ, ಆ ಜಾರಿ ಒಂದು ವೇಳೆ ಯಾರಿಗೆ ಆದರೂ ತಲುಪದೇ ಇದ್ದಲ್ಲಿ ಜನರಿಗಾಗಿ ಇಲ್ಲಿ ಈ ಕಚೇರಿ ಮಾಡಲಾಗಿದೆ. ವಿಶೇಷವಾಗಿ ಇದು ಯಾವತ್ತೂ ಜನರ ಪರವಾಗಿ ಚಾಲೂ ಇರುತ್ತದೆ. ಇದು ಒಂದು ವೇಳೆ ನಿಮಗೆ ಗ್ಯಾರಂಟಿ ಯೋಜನೆಯಲ್ಲಿ ಏನಾದರೂ ಅಲ್ಲಿ ಫಲ ಸಿಗ್ತಾ ಇಲ್ಲ, ನಿಮ್ದು ಏನಾದರೂ ಅಲ್ಲಿ ಬೈ ಮಿಸ್ಟೇಕ್ ಆಗ್ತಾ ಇಲ್ಲ ಅಂದ್ರೆ ತಾವು ಬಂದು ನೇರವಾಗಿ ಜನ ನಮಗೆ ಅರ್ಜಿ ಕೊಟ್ಟಲ್ಲಿ ಅದನ್ನು ನಾವು ನೇರವಾಗಿ ಆಯಾ ಅಧಿಕಾರಿಗಳಿಗೆ, ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಕಳಿಸಿ ಅದನ್ನು ಸಾಲ್ವ್ ಮಾಡೋ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗಾಗಲೇ ನಮ್ಮ ಲೆಕ್ಕದ ಪ್ರಕಾರ ಮೊನ್ನೆ ಒಂದು ಮೀಟಿಂಗ್ ತಗೊಂಡಿದ್ದೇವೆ ನಾವು. ಸುಮಾರು 85% ಇಲ್ಲಿ ಈ ಯೋಜನೆ ಜಾರಿಯಾಗಿದೆ. ನಮ್ಮ ಸಮಿತಿ ಇಲ್ಲ ಅಂದ್ರೂ ಸರ್ಕಾರ ಸುಮಾರು 85% ಇಲ್ಲಿ ಜಾರಿಯಾಗಿದೆ. ಸಮಿತಿ ಇರಲಾರ್ದು ಇನ್ನೊಂದು 15% ಉಳಿದಿರಬೇಕು. ಮುಂಬರುವ ದಿನಗಳಲ್ಲಿ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದು 15% ಮಾಡಿ 100ಕ್ಕೆ 100 ನಾವು ಇಲ್ಲಿ ಎಲ್ಲರಿಗೂ ಈ ಲಾಭ ಸಿಗಬೇಕೆಂದು ನಾವು ಶ್ರಮ ಪಡ್ತೇವೆ. ಆಮೇಲೆ ಇಂದು ಈ ನೂತನ ಕಚೇರಿ ಉದ್ಘಾಟನೆಗೆ ಬಂದಂತಹ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ರೇವಣ್ಣ ಸಾಹೇಬರಿಗೆ, ಉಪಾಧ್ಯಕ್ಷರಾದಂಥ ನಮ್ಮ SR ಪಾಟೀಲ್ ಸಾಹೇಬರಿಗೆ, ಪ್ರಾಧಿಕಾರದ ಅಧ್ಯಕ್ಷರಾದಂಥ ಗಂಗಾಧರ್ ಸಮ್ಮಣ್ಣಿ ಸಾಹೇಬರಿಗೆ, ಪೂಜ್ಯ ಮಹಾಪೌರರಾದಂಥ MS ಕರ್ಡಿ ಸಾಹೇಬರಿಗೆ, ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಲೋಣಿ ಸಾಹೇಬರಿಗೆ, ಇನ್ನೂ ಅನೇಕ ನಮ್ಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ ಶಕೀಲ್ ಬಾಗ್ಮಾರಿರವರು, ಜಿಲ್ಲಾ ಉಪಾಧ್ಯಕ್ಷರಾದಂಥ ಚಾನ್ಸಾ ಬಡಗಲ ಸಾಹೇಬರು, SM ಪಾಟೀಲ್ ಗಣ್ಯಾರ್ ಸಾಹೇಬರು, ನಮ್ಮ VDM ಮಾಜಿ ಅಧ್ಯಕ್ಷರಾದಂಥ ಕನ್ನಾನ್ ಮುಶ್ರೀಫ್ ಅವರು ಹಾಗೂ ನಮ್ಮ ಆಜಾದ್ ಪಟೇಲ್ ಸಾಹೇಬರು, ಇನ್ನೂ ಅನೇಕ ಹಿರಿಯರು, ಮೊಹಮ್ಮದ್ ರಫೀಕ್ ಟಪಾಲ್ರವರು, ಅದರಲ್ಲಿ ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರರಾದ ಸಿಟಿ ಬ್ಲಾಕ್ ಅಧ್ಯಕ್ಷರಾದಂಥ ಜಮೀರ್ ಅಹಮದ್ ಬಕ್ಷೀರ್ ಅವರು ಎಲ್ಲರೂ ಬಂದು ಇಲ್ಲಿ ನನಗೆ ಸಹಕಾರ ನೀಡಿ ಇವತ್ತು ಏನು ನೀವು ನೂತನ ಕಟ್ಟಡ ಕಾರ್ಯಕ್ರಮಕ್ಕೆ ಅವರು ಬಂದು ಆಶೀರ್ವಾದ ಮಾಡಿದಕ್ಕಾಗಿ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ತಾವು ಎಲ್ಲ ನಾನು ವಿಶೇಷವಾಗಿ ನನ್ನ ಪತ್ರಿಕಾ ಮಾಧ್ಯಮದ, ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಾನು ನನ್ನ ಕಡೆಯಿಂದ ಹಾಗೂ ಎಲ್ಲ ನನ್ನ ಅಧ್ಯಕ್ಷರ ಕಡೆಯಿಂದ ತಮಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.
ಅದೇ ಸರ್, ಇದು ಅದು ಗ್ಯಾರಂಟಿ ಯೋಜನೆ ಸಮಿತಿ ಏನವ್ರು ಮಾಡಿದ್ರು ರಾಜ್ಯದ್ದು, ಮಾಡಿದ ಮೇಲೆ ಕ್ಲಿಯರ್ ಆಗಿ ಅವ್ರಿಗೂ ಒಂದು ಪಿಕ್ಚರ್ ಇರ್ಲಿಲ್ಲ ಯಾವ ಟೈಪ್ ಮಾಡ್ಕೊತ ಹೋಗ್ಬೇಕು ಅಂತ ಹೇಳಿ. ಅವಾಗ ಏನ್ ಮಾಡಿದ್ರು, ಅವ್ರು ಬರೀ ಜಿಲ್ಲಾ ಸಮಿತಿ ಆಮೇಲೆ ತಾಲೂಕಾ ಸಮಿತಿಗಳು ಮಾಡಿದ್ರು. ನಮ್ ಬಿಜಾಪುರ್ ಕಾರ್ಪೊರೇಷನ್ ಬರೋದ್ರಿಂದ ನಮ್ ಕಮಿಷನ್ ಅವ್ರು ಮಾಡ್ಲಿಲ್ಲ. ಅವಾಗ ಬರೀ ಬೆಂಗಳೂರು ಒಂದೇ ಡಿಕ್ಲೇರ್ ಮಾಡಿದ್ರು. ಇದಕ್ಕಾಗಿ ನಮ್ಮ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಪತ್ರ ಕೊಟ್ಟು ಅಲ್ಲಿ ಕ್ಯಾಬಿನೆಟ್ ನಾಗ ಇಡಿಸಿ, ನಮ್ಮ ಅದರಲ್ಲಿ ವಿಶೇಷವಾಗಿ ಅಮಿತ್ ಮುಷರಿಪುರ್ ಅವರು ಅವರೆಲ್ಲ ಕೂಡಿ ಇದು ಶ್ರಮ ಪಟ್ಟಾಗ ಇವತ್ತು ಮತ್ತೆ ಸಕ್ಸಸ್ ಆಗಿ ನಮಗ್ ಕೊಟ್ಟಾರ. ಯಾವಾಗ ಅವಕಾಶ ಸಿಕ್ಕದ ನಾವು ಆ ಕೆಲಸ, ಜನರ ಕೆಲಸ ಮಾಡ್ಕೊತ ಈಗ ಹೋಗೋದು. ಏನ್ ಇಲ್ಲ, ರೊಕ್ಕ ಅಂತೂ ಎಲ್ಲಾರ್ಗೆ ಬಂದೇ ಬರ್ತೈತಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ, ಒಂದ್ ತಿಂಗಳಿಗೆ ಹೆಚ್ಚಾಗ್ತೈತಿ. ರೊಕ್ಕ ಹೋಗ್ತಿದೆ ರೀ. ಇವತ್ತು ಸರ್ಕಾರದಲ್ಲಿ ಸಂತೂರ್ ಅಕೌಂಟಿಗೆ ರೊಕ್ಕ ಹೋಗಿರ್ತದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳುವಂತದ್ದು. ಹೌದ್ರಿ. ಇವತ್ತು ಎಷ್ಟೋ ಜೀವಂತ ಇರುವ ಫಲಾನುಭವಿಗಳಿಗೆ ಅದು ತಲುಪದೇ ಇರುವಂತದ್ದು. ಅವ್ರು ನಿಮ್ ಹತ್ರ ಬಂದ್ರೆ ನೀವ್ ಹೇಗೆ ಅವ್ರ ಕೆಲಸ ಮಾಡ್ತೀವಿ? ಈಗ ನಮ್ಮ ಹತ್ರ ಬಂದ್ರೆ ನಾವು ಮೊದಲು ಅವರು ಏನ್ ಈಗ ಪೆನ್ಷನ್ ಏನ್ ತಗೊಳ್ತಾರ, ಸರ್ಕಾರಿ ಪೆನ್ಷನ್ ಏನ್ ತಗೋತಾರ ಅವರು, ಈಗ ಜೀವಂತ ದೃಢೀಕರಣ ಪತ್ರ ಪ್ರತಿ ವರ್ಷ ಕೊಡೋದು ಒಂದು ನಮ್ಮ ಈ ಗ್ಯಾರಂಟಿ ಯೋಜನೆಯಲ್ಲೂ ಅದು ಜಾರಿ ಆಗ್ತಾ ಇದೆ. ಅದು ಪ್ರತಿ ವರ್ಷ ಯಾರು 2,000 ರೂಪಾಯಿ ಏನ್ ಫಲಾನುಭವಿಗಳು ಇದ್ದಾರೆ ಈಗ, ಅವ್ರು ಪ್ರತಿ ವರ್ಷ ಸರ್ಟಿಫಿಕೇಟ್ ಕೊಡ್ಬೇಕು ಅವರು. ಆದ್ರೆ ಹೇಗೆ ಇವರು ಪೆನ್ಷನ್ ಸಲುವಾಗಿ ಏನ್ ಕೊಡ್ತಿರಲ್ಲ, ಇವ್ರು ಬ್ಯಾಂಕ್ನಾಗ ಏನ್ ಕೊಡ್ತಾರ ಅದು ಈಗ ನಮ್ಗೂ ಮುಂದೆ ಕೊಡ್ಬೇಕಾಗ್ತದ. ಅವಾಗ ಏನಾಗ್ತದ, ಇದು ಸರ್ಕಾರಕ್ಕೆ ಗೊತ್ತಿರಂಗಿಲ್ರಿ, ಯಾರು ತೀರ್ಕೊಂಡ್ರು, ಯಾರು ಉಳ್ದಾರ, ಯಾರು ಇಲ್ಲ ಅನ್ನೋದು ಗೊತ್ತಿರಂಗಿಲ್ಲ. ಅದು ಕಂಟಿನ್ಯೂ ಜಾರಿಯಾಗಿ, ಯಾಕಂದ್ರೆ ಅದು ಡೈರೆಕ್ಟ್ ಅಕೌಂಟ್ಗೆ ಜಮಾ ಆಗ್ತಿರ್ತೈತ್ರಿ. जुड़े रहिएगा आपके अपने चैनल बीजापुर समय के साथ।